ನಾನು ಮಾತಾಡಬೇಕಾದ್ರೆ ದಯವಿಟ್ಟು ಕಾಂಗ್ರೆಸ್ ವಕ್ತಾರರು ಅಡ್ಡ ಬರಬಾರ್ದು. ಈ ಸಂವಿಧಾನ ಬದಲಾಯಿಸಬೇಕು ಅಂತ ಮೊದಲನೇ ಬಾರಿಗೆ ಬಹಿರಂಗವಾಗಿ ಭಾಷಣ ಮಾಡಿದವರು ರಾಜೀವ್ ಗಾಂಧಿಯವರು. ಏನೇ ಬಂದರೂ ಸಹಿತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದವರು ರಾಜೀವ್ ಗಾಂಧಿಯವರು. ಅದು ಕಾಂಗ್ರೆಸ್ ಇಲ್ಲ ಮಧು ಅವರೇ, ವೆಂಕಟೇಶ್ ಅವರೇ, ನಾಳೆಯಿಂದ ಫಸ್ಟ್ ಏಡ್ ಕಿಟ್ ಇಲ್ಲ ಡಾಕ್ಟರ್ನು ಆಂಬ್ಯುಲೆನ್ಸ್ ಎರಡನೇದು ನಾವು ಹೇಳ್ತಾ ಇರುವಂತದ್ದು ಇಷ್ಟೇನೆ. ಇವಾಗ 1986 ಅಲ್ಲಿ ಶಾಬಾನು ಕೇಸ್ ಬಂತು, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟರು. ಜಜ್ಮೆಂಟ್ ಕೊಟ್ಟಾದ್ಮೇಲೆ ರಾಜೀವ್ ಗಾಂಧಿ ಅವರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೋಗಿ ತಕ್ಷಣನೇ ಚೇಂಜ್ ಮಾಡ್ಬಿಟ್ರು, ಅಮೆಂಡ್ಮೆಂಟ್ ಮಾಡ್ಬಿಟ್ರು. ಇವಾಗ ಹೇಳ್ತಾರೆ ಇದರಲ್ಲಿ ವಿ ವಿಲ್ ಗಿವ್, ಇವಾಗ ಹೇಳ್ತಾರೆ ನೋ ವಿ ವಿಲ್ ಗಿವ್ ಆಲ್ ಸಕ್ಸೆಷನ್, ಇನ್ಹೆರಿಟೆನ್ಸ್, ಅಡಾಪ್ಷನ್, ಗಾರ್ಡಿಯನ್ಶಿಪ್ ಅಲ್ಲಿ ಎಲ್ರಿಗೂ ಸಮಪಾಲು ಅಂತ ಹೇಳ್ತಾರೆ, ಎಲ್ಲ ಹೆಂಗಸರಿಗೆ ಮತ್ತೆ ಗಂಡಸರಿಗೆ. ಇಲ್ಲಿ ಪೇಜ್ ನಂಬರ್ 7 ಅಲ್ಲಿ ಹೇಳ್ತಾರೆ ಅವ್ರು ಯಾರು ಬೇಕಾದ್ರೂ ಡ್ರೆಸ್ ಹಾಕೋಬಹುದು, ನಾವು ಅದು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಕಾಂಟ್ರಡಿಕ್ಟರಿ, ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದು ನೋಡ್ಬಿಟ್ಟು KPCC ಆಫೀಸಲ್ಲಿ ಹೇಳಿ, ಇಲ್ಲ AICC ಆಫೀಸಲ್ಲಿ ಹೇಳಿ. ಪ್ರಶ್ನೆ ಇರುವಂತದ್ದು ಇದ್ರ ಬಗ್ಗೆ ನಾವು ಮಾತಾಡ್ತಿರೋದು. ನೀವು ಕೇಳಿಸ್ಕೊಳ್ರಿ, ಮಾಡ್ತೀರಾ ಸರ್ ನೀವು? ಪ್ರಶ್ನೆ ಇರುವಂತದ್ದು ಇವ್ರು ಹೇಳಿದ್ರು ಎಷ್ಟು ಸರಿ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದೀವಿ ಅಂತ. ಇದಕ್ಕೋಸ್ಕರ 1975ರಿಂದ 77ನೇ ಇಸ್ವಿಲಿ ಎಮರ್ಜೆನ್ಸಿ ಇದ್ದಾಗ ಎಂಕ ನೊಣ ಸೀನಾ ಇರಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ. ಇಷ್ಟ ಬಂದಾಗ ನೀವು ಪಾರ್ಲಿಮೆಂಟ್ ಅಲ್ಲಿ ಹೋಗ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದ್ರಿ. ಆ ತರ ನಾವು ಮಾಡ್ತಾ ಇಲ್ಲ. ಕಾನೂನುಬದ್ಧವಾಗಿ, ಕಾನೂನಾತ್ಮಕವಾಗಿ ಯಾವುದು ಸಂವಿಧಾನದಲ್ಲಿ ಕೊಟ್ಟಿದೆಯೋ ಅದೇ ತರವಾಗಿ ಮಾಡ್ತಾ ಇದ್ದೀವಿ ನಾವು. ಹಾಗಂದ್ ಮಾತ್ರಕ್ಕೆ ಇಷ್ಟ ಬಂದಾಗ ಮಾಡ್ತೀವಿ ಅಂತಲ್ಲ. ನೀವು ಎಷ್ಟು ಸರಿ ಮಾಡಿದ್ರೆ ಚೇಂಜಸ್? 106 ಸರಿ ಮಾಡಿದಿರ ನೀವು ಚೇಂಜಸ್ ನ. ನಿಮ್ ಇಷ್ಟಪಟ್ಟು ನಿಮ್ ಇಷ್ಟ ತಕ್ಕಂತೆ ಮಾಡಿದಿರ ನೀವು. ಇಂದಿರಾ ಗಾಂಧಿ ಮಾಡಿದ್ದಾರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹೇಳಿದ ಪ್ರಕಾರ ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಜವಾಹರ್ಲಾಲ್ ನೆಹರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ನಿಮ್ಮ ಸರ್ಕಾರ RSS ಮತ್ತು ಬಜರಂಗ ದಳದ ಏನು ಅಡ್ಮಿನಿಸ್ಟ್ರೇಟಿವ್ ನಾಗ್ಪುರದಲ್ಲಿ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದು ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಹಾಗಾದ್ರೆ ಇವಾಗ ಬಂದ್ಬಿಟ್ಟು ನಾಗ್ಪುರದಲ್ಲಿ ಅಮೆಂಡ್ಮೆಂಟ್ ಬಿಜೆಪಿ ಸರ್ಕಾರ ಒಪ್ಪಳಕ ಇರೋದಾದ್ರೆ ಬಹುಸಂಖ್ಯಾತವಾದದ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಹೇಳ್ತೀರಾ? ಇದು ನಿಮ್ಮ ಮ್ಯಾನಿಫೆಸ್ಟೋ ಅಂತ ಹೇಳ್ತಾ ಇದ್ದೀವಿ. ಇವಾಗ ಮ್ಯಾನಿಫೆಸ್ಟೋದಲ್ಲಿ ಅನೇಕ ಅಂಶಗಳಿದೆ. ವೆಂಕಟೇಶ್ ಶಿವಮೊಗ್ಗದಿಂದ ಕನೆಕ್ಟ್ ಆಗಿದ್ದಾರೆ, ಇಲ್ಲಿ ಪ್ರದೀಪ್ ಅವರು ಇದ್ದಾರೆ. ಇವರಿಬ್ರು ಕೊಟ್ಟಿರೋದು ಒಂದೇ ರಿಯಾಕ್ಷನ್. ಪಾಪ ನಮ್ಮ ಪಾಷಾ ಸರ್ದು ಪೇಷನ್ಸ್ ಗಂತೂ ನಾವು ಇನ್ನೊಂದು ಅವಾರ್ಡ್ ಕೊಡ್ಬೇಕು ಇವತ್ತು. ರಿಯಾಜ್ ಅಹಮದ್ ಅವರೇ, ನೀವು ಹೇಳ್ತಾ ಇದ್ರಿ ಅಲ್ಪಸಂಖ್ಯಾತರಿಗೆ ಅದರಲ್ಲೂ ಮುಸಲ್ಮಾನರಿಗೆ ಭಯ ಇಲ್ಲ ಅಂತ ಹೇಳಿ. ಹೌದಾ? ನಿಮ್ಮ ಧರ್ಮ ಪಾಲನೆಗೆ, ನೀವು ಪ್ರಾರ್ಥನೆಗೆ ಅದಕ್ಕೆ ಯಾವುದೇ ಭಯ ಇಲ್ಲ ಅಂತ ಹೇಳ್ತಿದ್ದೀರಿ, ಹೌದಲ್ವಾ? ಇನ್ನೊಂದು ಒಂದು ನಿಮಿಷ ಅವ್ರು ಉತ್ತರ ಕೊಟ್ಬಿಡ್ಲಿ. ಹೌದಲ್ವಾ ಸರ್? ನೀವು ಹೇಳಿದ್ರಿ ಅಲ್ವಾ, ನಿಮ್ದೇ ಮಾತಲ್ವಾ ಇದು? ನಾನು ಕೇಳಿಸ್ಕೊಂಡೆ. ಅದಕ್ಕೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿದೆ, ಮೈನಾರಿಟಿಗಳು ತಮ್ಮ ಧರ್ಮದ ಅವರ ಇಚ್ಛೆಗೆ ಅನುಸಾರವಾಗಿ ಧರ್ಮ ಪಾಲನೆಗೆ ಬೇಕಾದ ಎಲ್ಲ ಅವಕಾಶವನ್ನ ನಾವು ಮಾಡ್ಕೊಡ್ತೀವಿ. ನಿಮಗೆ ಭಯಾನೇ ಇಲ್ಲ ಅಂದ್ಮೇಲೆ ಈ ಪ್ರಣಾಳಿಕೆಯಲ್ಲಿ ಈ ಅಂಶ ಯಾಕೆ ಬೇಕಿತ್ತು? ಯಾರು ಅಡ್ಡಪಡಿಸ್ತಿರೋರು ಯಾರು ನಿಮ್ಗೆ ನಿಮ್ಮ ಧರ್ಮ ಪಾಲನೆ ಮಾಡ್ಲಿಕ್ಕೆ, ನಿಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಕೆ ಮಾಡ್ಲಿಕ್ಕೆ? ಅದು ರಾಜಕೀಯ ಹೇಳಿಕೆ. ಯಾಕಂದ್ರೆ ರಾಜಕೀಯಕ್ಕೋಸ್ಕರ ಅವ್ರ ಅಧಿಕಾರ ಹಿಡಿಲಿಕ್ಕೋಸ್ಕರ ಅದು ಹಾಕ್ತಾ ಇಲ್ಲ. ಯಾಕಂದ್ರೆ ಬಿಜೆಪಿ ಅವರು ನರೇಂದ್ರ ಮೋದಿ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರು ಹೇಳಿದ್ರು ಒಂದು ಕೈಯಲ್ಲಿ ಕುರಾನ್, ಒಂದು ಕೈಯಲ್ಲಿ ಕಂಪ್ಯೂಟರ್ ಇರಬೇಕು ಮುಸಲ್ಮಾನರ ಕೈಯಲ್ಲಿ ಅಂತ ಹೇಳಿದ್ರು. ಇದೇ ನರೇಂದ್ರ ಮೋದಿ ಅವರು. ಆಮೇಲೆ ಇದೇ ಬಿಜೆಪಿ ಸರ್ಕಾರ ಮುರಾರ್ಜಿ ಶಾಲೆಗಳಿದ್ವು, ಮುರಾರ್ಜಿ ಶಾಲೆಗಳನ್ನ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳನ್ನಾಗಿ ಮಾಡಿದ್ರು, ಹೆಸರು ಪರಿವರ್ತನೆ ಮಾಡಿದ್ರು. ಬಿಜೆಪಿ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಸೃಷ್ಟೀಕರಣ ಆಗೋದಿಲ್ಲ. ಅದೇ ಕಾಂಗ್ರೆಸ್ನವ್ರು ಮುಸಲ್ಮಾನರ ಬಗ್ಗೆ ಮಾತಾಡಿದ್ರೆ, ಮೌಲಾನಾ ಆಜಾದ್ ಶಾಲೆಗಳು ಮಾಡಿದ್ರೆ ಅದು ಸೃಷ್ಟೀಕರಣ ಆಗತ್ತೆ. ಮೌಲಾನಾ ಆಜಾದ್ ಯಾರು? APJ ಅಬ್ದುಲ್ ಕಲಾಂ ಯಾವ ರೀತಿ ನಮ್ಮ ಇವರು ರಾಷ್ಟ್ರಪತಿ ಆಗಿದ್ರು, ಮೌಲಾನಾ ಆಜಾದ್ ರವರು ನಮ್ಮ ಇವರು ಮಿನಿಸ್ಟರ್ ಆಗಿದ್ರು, ಅವರು ಸಹ. ಆದ್ರೆ ಈ ಬಿಜೆಪಿ ಅವರಿಗೆ ಅದು ಗೊತ್ತಿಲ್ಲ. ಮುಸಲ್ಮಾನರಿಗೆ ಎಕ್ಕಟ್ಬೇಕು ಒಂದೇ ಉದ್ದೇಶ. ಈಗ ಇವರು ಇಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ, ಸ್ಕಾಲರ್ಶಿಪ್ ಮೌಲಾನಾ ಆಜಾದ್ ಹೆಸರಲ್ಲಿ ಕೊಡ್ತಾ ಇದಾರೆ, ಒಂದೇ ರೀತಿಯಲ್ಲಿ ಇರ್ಬೇಕಂತ. ಜಾತಿ ಗಣತಿ ಯಾಕೆ ತಗೊಳ್ತೀರಾ? ಈಗ ನೀವು ಅಡ್ಮಿಷನ್ ಫಾರ್ಮ್ ಅಲ್ಲಿ ಜಾತಿ ಅಂತ ಯಾಕೆ ಹಾಕ್ತಾ ಇದ್ದೀರಾ? ಅದು ಬಿಜೆಪಿ ಸರ್ಕಾರ ಇತ್ತಲ್ಲ, ಅದನ್ನೆಲ್ಲ ತೆಗ್ದಾಕ್ಬೋದಿತ್ತಲ್ಲ. ಆ ವರ್ಷದಲ್ಲಿ ಯಾವುದೇ ರೀತಿ ಜಾತಿ ಇರಬಾರ್ದು, ಬರೀ ಭಾರತೀಯರಾಗಿರ್ಬೇಕು ಅಂತ ಹಾಕ್ಬೋದಿತ್ತಲ್ಲ. ಯಾಕೆ ಹಾಕಕ್ಕಾಗಿಲ್ಲ ಇವ್ರ ಕೈಯಲ್ಲಿ? ನೀವು ಉತ್ತರ ಕೊಡಿ. ನಮ್ಮ ರಿಯಾಜ್ ಬ್ರದರ್ ಅವರು ಹೇಳಿದ್ರು ಭಯ ಇಲ್ಲ ಮುಸಲ್ಮಾನರಿಗೆ ಅಂತ. ದೇವ್ರು ಎಲ್ರಿದ್ದಾನೆ, ಅಲ್ಲ ಇದ್ದಾನೆ, ದೇವ್ರಿದ್ದಾನೆ ಎಲ್ರಿಗೆ. ಅಂದರೆ ಈ ಗೋರ್ಮೆಂಟ್ನಲ್ಲಿ ನಿಜವಾಗೂ ಹೇಳಿದ್ರೆ ಮುಸಲ್ಮಾನರು ಸೇಫ್ ಇಲ್ಲ.
ಕಾಂಗ್ರೆಸ್ ಸರ್ಕಾರ ಬಿಜೆಪಿನಲ್ಲಿ ಬಿಜೆಪಿ ಸರ್ ನೀವು ಯೋಚ್ನೆ ಮಾಡ್ಬೇಡಿ ಅಲ್ಲ ನಾನು ಸತ್ಯ ಅವರಿದ್ದಾರೆ, safe ಆಗಿದ್ದಾರೆ, ಎಲ್ಲ ಅಲ್ಲ ನಾನು ಸತ್ಯ ನೀವೆಲ್ಲ ಹೇಳ್ತಾ safe ಇರೋದು ಇಲ್ಲ ಅಂತ. ನಮ್ಗೆ ಭಯ ಇಲ್ಲ ಸರ್, confuse ಹೇಳಕ್ಕೆ. ಆಗ್ಬಿಟ್ಟಿದ್ದೀರಿ ಸರ್ ನಾವು ಇಲ್ಲಿ. ಧೈರ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ safe ಇಲ್ಲ? ಸೇಫ್ ಇಲ್ಲ ಯಾಕೆ safe ಇಲ್ಲ ಹೇಳಿ? ಸೇಫ್ ಇಲ್ಲ ಯಾಕೆ safe ಈಗ ಇಲ್ಲ ಹೇಳಿ? ನೋಡಿ ಈಗ ಒಂದು ಮಾತು state law and order ನಮ್ಮ state subject ನಮ್ಮ reason ಪ್ರಧಾನಿ ಹೇಳಿ. ಮೋದಿ ಅವರು ನೀವು. reason ಪ್ರಧಾನಿ ಹೇಳಿ. ಮೋದಿ ಅವರು ಲಾ ಅಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ನೀವು ಅಲ್ಲ. ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ನೀವು ಭಾರತ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಭಾರತದಲ್ಲಿ ಅಲ್ಲ ಸೆಂಟ್ರಲ್ ಈಗ ನೋಡಿ ಏನಕ್ಕೆ ಸರ್ ಹೇಳಿ? ಈಗ ನೋಡಿ ನಮ್ಮ ಪ್ರಧಾನ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಬಂದರೆ ಎಲ್ಲ ನಮ್ಮ ಭಾರತೀಯ ಜನ ಸೇಫ್ ಇರಬೇಕು. ಈಗ ಡೈರೆಕ್ಟ್ ಏನು ಮಾಡಿದ್ರು ಹೇಳಿ, ಮುಸ್ಲಿಂ ಲೀಗ್ ಅಂದರೆ ಜನಗಳು ಎಲ್ಲ ಮುಸ್ಲಿಮಿಗೆ ಏನಿದೆ ಅದು ಗೊತ್ತಾಗಲ್ಲ. ಮುಸ್ಲಿಂ ಅವರು ಪ್ರಧಾನಿ ಈ ಥರ ಹೇಳಿದ ಮೇಲೆ ನಾವು ಎಲ್ಲಿಂದ ಸೇಫ್ ಇರ್ತೀವಿ ನೀವೇ ಹೇಳಿ? ಯಾವ್ದ್ರ ಬಗ್ಗೆ ಎಲ್ಲಿಂದ ಹೇಳ್ತಾ safe? ಇದ್ದೀರಾ? ಯಾವ statement ಇನ್ನೊಂದು ಬಗ್ಗೆ ಮಾತು ಮಾತಾಡ್ತಿದ್ದೀರಾ? ಸಿಟಿ ರವಿ ಅವರು ಇಲ್ಲ ಸರ್. ತಾಲಿಬಾನ್ ತರ ತಾಲಿಬಾನ್ ತರ ತಾಲಿಬಾನ್ ತರ ಅಂದ್ರೆ ಏನು? ತಾಲಿಬಾನ್ ತಾಲಿಬಾನ್ ತರ ಅಂದ್ರೆ ತಾಲಿಬಾನ್ಗೆ ಏನು? ಯಾಕೆ ಗೋಧಿ ಕೊಡ್ತಾ ಇದ್ದೀರಾ ನೀವು? ಅಲ್ಲ, ಏನ್ ತಾಲಿಬಾನ್ ಅಂದ್ರೆ ಯಾಕೆ ಏನು? ಅಕ್ಕಿ ಕೊಡ್ತಾ ಇದ್ದೀರಾ? ಅಲ್ಲ ರೀ, ತಾಲಿಬಾನ್ ಯಾಕೆ ಆಟ ಅಂದ್ರೆ ಕೊಡ್ತಾ ಇದ್ದೀರಾ? ತಾಲಿಬಾನ್ ಯಾಕೆ ಅಂತ ಪೆಟ್ರೋಲ್ ಹೇಳಿದ್ರೆ ಕೊಡ್ತಾ ಏನು ಇದ್ದೀರಾ? ಗೊತ್ತಾ? ತಾಲಿಬಾನ್ಗೆ ಎಲ್ಲಿ law and ಮುಸಲ್ಮಾನ್ order ಮೇಲೆ ಇಲ್ವೋ? ಅಟ್ಯಾಕ್ ಮಾಡ್ತಾರೆ. ಎಲ್ಲಿ law and order ಮುಸಲ್ಮಾನರು ಇಲ್ವೋ? ಸೇಫ್ ತಾಲಿಬಾನ್ ಇಲ್ಲ. ತರ ಅಲ್ಲ. ನಿಜವಾಗೂ ಎಲ್ಲಿ ಹೇಳಿದ್ರೆ law and order ಇಲ್ವೋ? ಅಲ್ಲಿ ಮುಸಲ್ಮಾನ ತಾಲಿಬಾನ್ ತರ ಮೇಲೆ ಅಲ್ಲ. ದೌರ್ಜನ್ಯ ನಡೀತಾ ಇದೆ. ಇದು ಸ್ವಲ್ಪ ದೌರ್ಜನ್ಯ ನಡೀತಾ ಇದೆ ಮುಸಲ್ಮಾನ ಸರ್, ಮೇಲೆ. ಬಿಜೆಪಿ ವಕ್ತಾರರು ಇದು ಸ್ಪಷ್ಟಪಡಿಸ್ಬೇಕು. ಏನು ಎಲ್ಲಿ ದೌರ್ಜನ್ಯ ನಡೀತಿದೆ ಹೇಳಿ? ಒಂದ್ ನಿಮಿಷ. ಎಲ್ಲಿ ದೌರ್ಜನ್ಯ ನಡೀತಿದೆ ಹೇಳಿ? ನಿಮ್ಗೆ ಏನನ್ನ ನೋಡಿ ಎಲ್ಲಿ ದೌರ್ಜನ್ಯ ಮುಸಲ್ಮಾನ ನಡೀತಿದೆ ಹೇಳ್ರಿ? ಬಿಜೆಪಿ ಎಲ್ಲಿ ದೌರ್ಜನ್ಯ ನಡೀತಿದೆ ಹೇಳಿ? ಗೌರಿ ಇದ್ದೆ ಎಲ್ಲಿ ದೌರ್ಜನ್ಯ ಮುಸಲ್ಮಾನ ನಡೀತಿದೆ? ಅಂದ್ರೆ ಬಿಜೆಪಿ ಇಲ್ಲ. ಸುಮ್ನೆ ನೀವೆಲ್ಲ ಮುಸಲ್ಮಾನ ಸಾಯಿಸ್ಕೊಂಡು ಹೆಸರು ನೋಡಿ ಬನ್ನಿ ತಗೋಬೇಕು. ಕಾಂಗ್ರೆಸ್ ಮುಸಲ್ಮಾನ ಪಕ್ಕ ಮೇಲೆ attack ತಗೊಂಡು ಮಾಡ್ಬೇಕು. ಏನೋ ಹೇಳ್ಬೇಡಿ. ಹೋಗಿ ತಗೋಬೇಕು. ಒಂದ್ ನಿಮಿಷ. ನೋಡಿ ಈಗ ಕೇಳಿದ್ರಲ್ಲ ನೋಡ್ರಿ ನಿಮ್ಮ ಇದರಲ್ಲಿ ಒಂದು ಸೀಟ್ ಮುಸಲ್ಮಾನ್ಗೆ ನೀವು ಒಂದು 10 ಸೆಕೆಂಡ್ ಮಾತಾಡ್ಬಿಡಿ ಸರ್, ನೀವು ಮಾತಾಡಿ. ಪ್ರದೀಪ್ ಅವರೇ ಮಾತಾಡಿ, wind up time. ಯಾರು ಅಲ್ಲಿಗೆ ಸಾರಿ ಸಮಯ ಇದೆ ಸರ್. ಭಾಷಾ ಅವರೇ ವೋಟ್ ಹಾಕ್ಬಿಟ್ಟು ಒಂದೇ ಒಂದು ಸೀಟ್ ಕೊಟ್ಟಿದಾರಲ್ಲ ಕರ್ನಾಟಕದಲ್ಲಿ, ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ನೀವು ಸರ್. 30% ವೋಟ್ ಹಾಕ್ಸ್ಕೊಂಡು ನಿಮ್ಗೆ ಸಿಕ್ಕಿದ್ರಲ್ಲಿ ಪೂರ್ತಿ ಏನ್ ವೋಟ್ ಸಿಕ್ಕಿದ್ಯೋ ಕರ್ನಾಟಕದಲ್ಲಿ ಅದೇ ಸಮೀರ್ ಹೋಗಿದ್ರು ಡೆಲ್ಲಿಗೆ. ಒಂದೇ ಅದೇ ಸಮೀರ್ ಹೋಗಿದ್ರು ಡೆಲ್ಲಿಗೆ. ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ. ಇವತ್ತು ಸಾರಿ ಸಮಯ ಇದ್ದಿದ್ದು ಅಷ್ಟೇ. ಸಮಯ ಇದ್ದಿದ್ದು ಅಷ್ಟೇ ಸರ್. ನನಗಂತೂ ಡೌಟ್ ಇಲ್ಲ ಈ ವಿಚಾರ. ಮತ್ತೆ ಚರ್ಚೆಗೆ ಬಂದೇ ಬರುತ್ತೆ. ಇಲ್ಲ ಸಾರಿ ಆಯ್ತು ಸರ್, ನೋಡೋಣ. ಇವತ್ತಿಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಈ ವಿಚಾರ ಅಂದ್ರೆ ಓಲೈಕೆ ತುಷ್ಟೀಕರಣದ ವಿಚಾರ ಚುನಾವಣೆ ಆಗೋದ್ರೊಳಗೆ ಮಿನಿಮಮ್ ಇನ್ನೊಂದು 10 ಸತಿ ಚರ್ಚೆಗೆ ಬಂದೇ ಬರುತ್ತೆ. ಹಾಗೆ ಬರಬಾರ್ದು ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.